Kulle, enjoy Malpale. ಇಲ್ಲಿ ನೋಡಿ ಡೊಂಬರಾಟ ಆಗ್ತಾ ಉಂಟು, ಹಗ್ಗದಲ್ಲಿ ನಡೆಯುವುದು. ಬಿಡ್ಲೆ ಬಿಡ್ಲೆ ಯಾರನ್ ಬಿಡ್ಲೆ ಪಕ್ಕಡೆ ಏನ ಅಯ್ಯಯ್ಯ.
ಇಡ್ಲಿ ಉಂಡು, ಪೂರಿ ಉಂಡು, ಮಸಾಲೆ ದೋಸೆ, ವಡ, ಪ್ಲೇನ್ ದೋಸೆ, ಚಪಾತಿ, ಪೂರಿ, ಚಟ್ಟಂಬಡೆ, ಗೋಳಿ ಬಜ್ಜಿ, ತವಾ ಫ್ರೈ ಪೂರ ಉಂಟು. ಶೀರಾ ಉಂಡು, ಕೇಸರಿ ಬಾತ್ ಉಂಡು, ಉಪ್ಪಿಟ್ಟುಂಡು, ಅವಲಕ್ಕಿ ಉಂಡು, ಸಾಂಬಾರ್ ಉಂಡು, ಚಾ ಉಂಡು, ಕಾಫಿ ಉಂಡು, ಆಮ್ಲೆಟ್ಸ್ ಉಂಡು, ಬೋರ್ಮಿಟ್ ಉಂಡು, ನಾಟ್ ಉಂಡು, ಬೇರ್ ಇಚ್ಚಿ, ಒಕ್ಕ ಇಚ್ಚಿ, ಕರ ಇಚ್ಚಿ, ಕಾಟರ್ ಇಚ್ಚಿ, ಅವು ಇಚ್ಚಿ, ಟೀಚರ್ ಇಚ್ಚಿ, ದಾಲ್ ಇಚ್ಚಿ ಮಾತ್ರ ಉಂಡೆ ಮಲ್ಲೆ ನಾಲ್ಕು ಒಂದು ಜೊಂಬು ಹಾಯ್ ಎಲ್ರಿಗೂ ನಮಸ್ಕಾರ. ಕರಾವಳಿ ಪೀಪಲ್ಗೆ ಸ್ವಾಗತ. ಇವತ್ತು ನಾವೊಂದು ಇಮ್ಯಾನ್ಯುವಲ್ ರೀಕ್ರಿಯೇಷನ್ ರೆಸಾರ್ಟ್ ಅಲ್ಲಿ ಇತ್ತು. ನಮ್ಮ ಗೆಸ್ಟ್ ಆಗಿ ಅರುಣ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ನಮಸ್ತೆ ಸರ್. ನಮ್ಮ ಆಕ್ಷನ್ ಕ್ರಿಯೇಷನ್ ಹಾಗೆ ಕರಾವಳಿ ಪೀಪಲ್ ನ ತುಂಬಾ ಸಪೋರ್ಟ್ ಮಾಡುವಂತಹ ಕಿರಣ್ ಲೂಯಿಸ್ ಕೂಡ ನಮ್ಮೊಟ್ಟಿಗಿದ್ದೇವೆ. ಸರ್, ಇಮ್ಯಾನ್ಯುವಲ್ ರೆಸಾರ್ಟ್, ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ಗೆ? ಇದು ಸ್ಟಾರ್ಟ್ ಯಾವತ್ತು ಮಾಡಿದ್ರಿ ನೀವು? ಶುರುವಾಗುವಾಗ ಏನೂ ಇರಲಿಲ್ಲ. ಸಣ್ಣ ಮಟ್ಟದಿಂದ ಗಿಡ ಮರ ಬೆಳೆಸಿ ಪ್ರಕೃತಿ ಬೆಳೆದಾಗೆ ನಾವು ಬೆಳೀತಾ ಹೋಯ್ತೇವೆ. ಇವಾಗ ಒಂದು ಹಂತದಲ್ಲಿ ಬಂದು ಬೆಳೆದು ನಿಂತಿದೆ. ತುಂಬಾ ಜನರಿಗೆ ರೀಚ್ ಆಗಿದೆ. ಬಂದವರು ಇನ್ನೊಂದ್ಸಲ ಬರುವ ಹಾಗೆ ಇಷ್ಟಪಡ್ತಾರೆ. ಎಲ್ಲ ನ್ಯಾಚುರಲ್ ಆಗಿಯೇ ಉಂಟು, ಯಾವುದೂ ಆರ್ಟಿಫಿಷಿಯಲ್ ಆಗಿ ಇರಲಿಲ್ಲ. ನೀರಾಗ್ಲಿ, ಸಿಹಿ ನೀರು,
ಪ್ರಕೃತಿಯಾಗಿ ನ್ಯಾಚುರಲ್ ಆಗಿ ಬೆಳೀತಾ ಉಂಟು. ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ, ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಬಪ್ಪತ್ತಿಗೆ ನಮ್ಮನ್ನ ಒಂದು ಬೋಟ್ ಕರ್ಕೊಂಡ್ ಬಂದು ನೀರಿನ ಮಧ್ಯದಂಗೆ ಕರ್ಕೊಂಡ್ ಬಂದು ಇಲ್ಲಿ ಕರ್ಕೊಂಡ್ ಬಂದ್ರಿ. ಸೊ ಇಲ್ಲಿ ಕಾಂಬತ್ತಿ ಗೊತ್ತಾಗ್ತದೆ ಎಷ್ಟೊಂದು ಗಿಡ ಮರಗಳಿತ್ತು ಅಂದೇಳಿ. ಈಗ ಏನು ಸಿಟಿ ಹಂಗ ಇಪ್ಪವರಿಗೆಲ್ಲ ಪೊಲ್ಯೂಷನ್ ಕಂಡು ಬೋರ್ ಆಗಿರುತ್ತೆ, ಅಂತವ್ರಿಗೆ ಇಲ್ಲಿ ಬಂದ್ರ ಗತಿ ಒಂಥರ ಅಯ್ಯಬ್ಬ ರಿಲೀಫ್ ಅಂಬಂಗ ಅದೊಂದು ಖುಷಿ ಆಗ್ತದೆ. ಇದು ಜಾಗ ನೀವೆಂತ ನಿಮ್ದೆ ಓನ್? ಹೌದು, ಪರ್ಚೇಸ್ ಮಾಡೋದು ಸ್ವಲ್ಪ ಪರ್ಚೇಸ್ ಮಾಡಿ, ಅಂದ್ರೆ ಸ್ವಲ್ಪ ಪರ್ಚೇಸ್ ಮಾಡಿ ಸ್ವಲ್ಪ ಮಟ್ಟ ದೊಡ್ಡದು ಮಾಡಿದ್ದೇವೆ. ಇದು ಐಡಿಯಾ ನಿಮ್ಗೆ ಹೆಂಗ್ ಬಂತು? ಇದು ಫಸ್ಟ್ ಅಗ್ರಿಕಲ್ಚರ್ ಒಂದು ನಮ್ಗೆ ಅದೊಂದು ತೋಟ ಆಗ್ಬೇಕು, ಒಂದು ವಿಶ್ರಾಂತಿ ತಾಣ ಆಗ್ತದೆ, ಮತ್ತೆ ಒಂದು ಮನೆ ಇದೆ, ಅದನ್ನೆಲ್ಲ ಡೆವಲಪ್ ಮಾಡಿ ಸಣ್ಣ ಮಟ್ಟದಿಂದ ಮಾಡಿದ್ದೆ. ಮಾಡುವಾಗ ಏನು ಇರ್ಲಿಲ್ಲ, ಅವರಿಗೆ ಫಸ್ಟ್ ಏನೋ ಆಗ್ತದೆ ಅಂತ ಎಣಿಸಿದ್ರೆ ಬೆಳೀತಾ ಜನರ ಸಪೋರ್ಟ್ ಇಂದ ಒಳ್ಳೆ ಹೆಸರು ಬಂದಿದೆ. ಈಗ ಪ್ರಕೃತಿಯಾಗಿ ಒಳ್ಳೆ ಬೆಳೆದು ನಿಂತಿದೆ. ಪ್ರಕೃತಿ ನಾವು ಪ್ರೀತಿಸಿದ್ರೆ ಪ್ರಕೃತಿ ನಮ್ಮನ್ನ ಡೆಫಿನೆಟ್ ಆಗಿ ಪ್ರೀತಿಸುತ್ತೆ ಹಂಗಾಗಿ ಅಲ್ಲ. ಇದೀಗ ಎಲ್ಲೆಲ್ಲಿಂದ ಜನ ಬರ್ತಾ ಇದ್ರು ಸರ್ ಇಲ್ಲಿ? ಇದೀಗ ಕರ್ನಾಟಕದ ಮೂಲೆಯಿಂದ ಬಂದಿದ್ದಾರೆ. ಹೌದು, ಬೆಂಗಳೂರು, ಮೈಸೂರು, ಮತ್ತೆ ಬಳ್ಳಾರಿ, ಬೆಳಗಾಂ ಎಲ್ಲ ಇದಕ್ಕಾಗಿ ಬಂದಿದ್ದಾರೆ. ಒಂದ್ಸಲ ಕಾಂಟ್ಯಾಕ್ಟ್ ಆಗುವುದು ಮತ್ತೆ ಎಲ್ಲರೂ ಹುಡುಕಿ ಬರ್ತಾರೆ. ನಾವ್ ಈಗಷ್ಟೇ ಕಂತೀಗ ಒಂದಿಷ್ಟು ಶಾಲೆ ಮಕ್ಕಳೆಲ್ಲ ಬಂದು ಗಮ್ಮತ್ ಮಾಡ್ಕೊಂಡೆಲ್ಲ ಹೋದ್ರೆ ನಾವು ದೂರ ಹೋಯ್ತಂದೇಳಿ ಇಲ್ಲ ನಮ್ಗೆ ಬುಡ್ದಂಗೆ ಇರ್ತಿಲ್ಲ, ನೀಲವರ ಹತ್ರದೆಲ್ಲ ಇತ್ತು. ನಮ್ಗೆ ತುಂಬಾ ಖುಷಿ ಆಯ್ತು, ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನಮ್ಮನ್ನ ಕರ್ಕೊಂಡ್ ಬಂದದಂತ ಹೇಳಿ ನಮ್ ಕಿರಣ್ ನಿಮ್ಮ ಆತ್ಮೀಯ ಫ್ರೆಂಡ್ ಅನ್ನೇಳಿ ಹೇಳ್ತಾ ಇದ್ರು. ಹಂಗಾಗಿ ಇವ್ರು ನಮ್ಮನ್ನ ಕರ್ಕೊಂಡ್ ಬಂದ್ರು. ಸರ್ ನೀವೊಂದ್ ಎಷ್ಟು ಸಲ ಬಂದಿರಿ ಇಲ್ಲಿಗೆ? ನಾನು ಈಗ ಇಲ್ಲಿ 6ನೇ ಸಲ ಬರೋದು. 5 ಸಲ ಎಲ್ಲ ಬೇರೆ ಸಂಘ ಸಂಸ್ಥೆಯಿಂದ ನಮ್ಮ ಫ್ಯಾಮಿಲಿ ಸಮೇತ ಒಟ್ಟಾಗಿ ಬಂದಿದ್ದೇವೆ. ಅಕ್ಕಂದಿರು ಎಲ್ಲರೂ ಒಟ್ಟಾಗಿ ಸಹ ಬಂದೇವೆ. ಇಡೀ ದಿವಸ ಎಂಜಾಯ್. ನಾವು ಇದ್ದವರ ಹೇಳಿದವರನ್ನು ಹೇಳ್ಕೊಂಡು ತರುದು. ಈಗ ಪುನಃ ಜನವರಿಯಲ್ಲಿ ನಮ್ಮ ಕ್ಯಾಥಲಿಕ್ ಸಭಾ ವಾರಡು ಮಟ್ಟದ ಉಡುಪಿಯಿಂದ ಬರ್ಲಿಕ್ಕೆ ಬುಕ್ ಆಗಿದೆ ಅಲ್ಲ ಸರ್? ಅಷ್ಟು ಖುಷಿ. ಈಗ ಇವರನ್ನ ಸಹ ಹೇಳಿ ಇಲ್ಲಿ ಒಂದು ತೆಗೆಯುವ, ಅವರಿಗೂ ಭಾರಿ ಖುಷಿ ಆಯ್ತು. ಮುಖ್ಯವಾಗಿ ಇಲ್ಲಿ ಹಣ್ಣು ಹಂಪಲ ಗಿಡ, ಬೇರೆ ಗಿಡ. ನನಗೆ ಇಲ್ಲಿ ಬಂದಾಗ ಪೇರಳೆ, ನೇರಳೆ, ಚಿಕ್ಕು ಎಲ್ಲ ಕೊಡುದೇವೆ ಅವರು ತುಂಬಾ. ಈ ಸರ್ತಿ ಈಗ ಇನ್ನ ಆಗ್ಬೇಕಲ್ಲ, ಆಗ್ತಾ ಉಂಟು. ಭಾರಿ ಒಂದು ನೆಮ್ಮದಿಯ ಕೇಂದ್ರ. ನಾವು ಒಂದು ಬೆಳಿಗ್ಗೆ ಭಾರಿ ಬಂದ ಕೂಡಲೇ ಭಾರಿ ವೆಲ್ಕಮ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಇಂದ ಹಿಡಿದು ಮತ್ತೆ ಜ್ಯೂಸ್ ಇಂದ ಹಿಡಿದು ಊಟ ತಿಂಡಿ, ಮತ್ತೆ ಮನಸ್ಸಿಗೆ ಭಾರಿ ನೆಮ್ಮದಿ ಇಡೀ ದಿವಸ. ನಾವು ಹೆಚ್ಚಾಗಿ ಸಂಡೇ ಮ್ಯೂಸಿಕ್, ರೈನ್ ಡ್ಯಾನ್ಸ್ ನಂದು ಫೇವರ್. ರೈನ್ ಡ್ಯಾನ್ಸ್ ನನ್ಗೆ ಡ್ಯಾನ್ಸ್ ಅಂದ್ರೆ ಇಷ್ಟ. ಬೋಟಿಂಗ್ ಭಾರಿ ಒಂದು ಅಚ್ಚುಕಟ್ಟಾಗಿ ಎಲ್ಲ ಮಾಡಿದ್ದಾರೆ. ವರ್ಷ ಇಂಪ್ರೂವ್ಮೆಂಟ್. ಅದು ಏನ್ ಸರ್ ಹೋಗುದು ಡೀಪ್ ಲೈನ್ ಅದೆಲ್ಲ ಮಾಡಿ ಅದರಲ್ಲಿ ನಾವು ಇವತ್ತು ಹೋದೆವು. ಟೋಟಲ್ ಒಂದು ಎಷ್ಟು ಗಿಡಗಳಿದ್ದಾವೆ ಇಲ್ಲಿ? ಸಾಧಾರಣ ಒಂದು 500 ಗಿಡ ಉಂಟು. ಹಣ್ಣಿನ ಗಿಡ ಒಂದು 25-30, ಒಂದು 25ರಿಂದ 30 ವೆರೈಟಿ ಹಣ್ಣಿನ ಗಿಡ ಉಂಟು. ಅದೇ ನನ್ನಲ್ಲೊಂದು ಇದು ಕಿತ್ತಳೆ ಆರೆಂಜ್ ಅದ್ರದ್ದೊಂದು ಗಿಡ ದೊಡ್ಡ ಸೈಜ್ ಅಲ್ಲಿ ಲಿಂಬು ಉಂಟು, ಕಲ್ ಗಿಡ ಉಂಟು, ಗ್ರೇಪ್ಸ್ ಉಂಟು, ಬಟರ್ ಫ್ರೂಟ್. ಆಪಲ್ ಆಗಿದೆ? ಹೌದು, ಆಪಲ್ ಆಗ್ಲಿಲ್ಲ, ಗಿಡ ಆಗಿದೆ, ಆಗ್ತದೆ. ಹೊಸ ತಳಿ ಹಣ್ಣು ಉಂಟು, ಹಲಸಿನ ಹಣ್ಣು ಉಂಟು. ಹಲಸಿನಕಾಯಿ ಆಗಿದೆ, 1.5 ವರ್ಷ ಗಿಡದಲ್ಲೇ ಹಣ್ಣು ಬಿಟ್ಟಿದೆ. ನಿಮ್ ಮನೆ ಇಲ್ಲೇ ಹತ್ರ ಇದೆ? ಇಲ್ಲೇ ಮನೆ. ಹೌದು, ಅಂದ್ರೆ ಪಕ್ಕದಲ್ಲಿ ಬರುವ ದಾರಿ ಕಿಲೋಮೀಟರ್ ಗ್ಯಾಪ್ ಅಲ್ಲಿ. ಹೆಚ್ಚಿನ ಟೈಮ್ ಇಲ್ಲೇ ಇರ್ತದೆ. ಇಲ್ಲೇ ಎಲ್ಲ ನೋಡ್ತಾರೆ. ಜನ ಇದ್ದಾರೆ ಇಲ್ಲಿ? ಜನ ಇದ್ದಾರೆ, ವರ್ಕರ್ಸ್ ಇದ್ದಾರೆ. ಹೌದು, ನೋಡ್ಕೊಂಡಿರ್ತಾರೆ. ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರೆ? ಒಳ್ಳೆದುಂಟು. ಡೀಪ್ ಇಲ್ಲ, ಒಂದು 2 ಅಡಿ 3 ಅಡಿ ಅಷ್ಟೇ ನೀರು. ಸ್ವಲ್ಪ ದೊಡ್ಡವರಿಗೆ ಸ್ವಲ್ಪ 5 ಅಡಿಯವರಿಗೆ ಕರ್ಕೊಂಡು ಬರ್ತೇವೆ. ವಿತ್ ಸೇಫ್ಟಿ ಕೊಡ್ತೇವೆ. ಲೈಫ್ ಜಾಕೆಟ್ ಉಂಟು, ಲೈಫ್ ಬಾಯ್ ಉಂಟು, ಮತ್ತೆ ನಮ್ಮ ಎಲ್ಲ ಬಾರ್ಡರ್ ಅಲ್ಲಿ ನಮ್ಮ ಲೈಫ್ ಗಾರ್ಡ್ ನಿಲ್ತಾರೆ. ಹೌದು, ಸೇಫ್ಟಿಯಲ್ಲಿ ಏನು ಇರುವುದಿಲ್ಲ, ರಾಜಿ ಇರುವುದಿಲ್ಲ, ಮತ್ತೆ ಕಂಪಲ್ಸರಿ ಇರ್ತದೆ, ಹಾಕ್ಲೇಬೇಕಾಗ್ತದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಲೈಫ್ ಗಾರ್ಡ್ ವಾಚ್ ಮಾಡ್ತಾ ಇರ್ತಾರೆ. ನೀರಿಗೆ ಇಳಿಯುವಾಗಲಿ ಬೋಟಿಂಗ್ ಮಾಡುವಾಗಲಿ ಹಿಂದೆ ಇರ್ತಾರೆ. ನಮ್ಮ ಜವಾಬ್ದಾರಿ ಆಗಿರ್ತದೆ. ಬಂದ ಮೇಲೆ ಅವರಿಗೆ ಎಕ್ಸಿಟ್ ಮಾಡೋ ತನಕ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಇದರ ಟೈಮಿಂಗ್ ಸರ್ 9:30ಗೆ ರೀಚ್ ಆದ್ರೆ 10 ಗಂಟೆಯಿಂದ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಬಂದ ಕೂಡಲೇ ಬ್ರೇಕ್ಫಾಸ್ಟ್ ಆದ್ರ ಮೇಲೆ ನಾವು ಅವ್ರಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬೋಟಿಂಗ್ ಅಲ್ಲಿ ಒಂದು ರೌಂಡ್ ಹಾಕಿ ಮತ್ತೆ ಕಾಯಿಕಿಂಗ್, ಪೆಡಲ್, ತೆಪ್ಪ ವಿತ್ ಲೈಫ್ ಗಾರ್ಡ್ ಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಮಾಡಿಸ್ತೇವೆ. ಯಾಕಂದ್ರೆ ಹೊಸದಾಗಿ ಬಂದವರಿಗೆ ಕೆಲವರಿಗೆ ಆಗುದಿಲ್ಲ, ಕಾಯಿಕಿಂಗ್ ಅಲ್ಲಿ ಹೋಗ್ಲಿಕ್ಕೆ ಹೆದರ್ತಾರೆ. ತೆಪ್ಪದಲ್ಲಿ ಲೈಫ್ ಗಾರ್ಡ್ ಬಿಡ್ತೇವೆ. ಕೆಲವರು ಪೆಡಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವಾಗ ಹೋಗುವ ಇಂಟ್ರೆಸ್ಟ್ ಇರ್ತದೆ, ಕಾಲು ನೋವು ಇರ್ತದೆ, ಅವಾಗ ಲೈಫ್ ಗಾರ್ಡ್ ಕರ್ಕೊಂಡು ಹೋಗ್ತದೆ.
ಪ್ರತಿಯೊಂದರಲ್ಲೂ ಎಂಜಾಯ್ಮೆಂಟ್ ಮಾಡ್ಬೋದು. ಅದಾದ್ರ ಮೇಲೆ ಜಿಪ್ ಲೈನಿಗೆ ಹೋಗ್ತೇವೆ. ಜಿಪ್ ಲೈನ್ ಆಗ್ಲಿಕ್ಕೆ 1 hour ತಗೊಳ್ತದೆ. ಪ್ರತಿಯೊಬ್ರು ಜಿಪ್ ಲೈನ್ ಹಲಿಗೆ ಮೇಲೆ ನಡುದು ಸಿಂಗಲ್ ರೋಪ್ ಅಲ್ಲಿ. ಅದಾದ್ರ ಮೇಲೆ ನಮ್ದು ಒಂದು 1 hour ಎಂಟರ್ಟೈನ್ಮೆಂಟ್ ಗೇಮ್ಸ್, ಫನ್ ಗೇಮ್ಸ್ ಇರ್ತದೆ. ಅದಾದ್ರ ಮೇಲೆ ರೈನ್ ಡ್ಯಾನ್ಸ್, ಕೆಸರು ಗೆದ್ದೆ, ಸ್ವಿಮ್ಮಿಂಗ್, ಆಟ ಆಡುದು, ಹೌದು, ವಾಲಿಬಾಲ್, ಕ್ರಿಕೆಟ್ ಆಡುವವರಿಗೆ ಕ್ರಿಕೆಟ್, ಮತ್ತೆ ನೆಟ್ ಉಂಟು, ಜೋಕಾಲಿ ಉಂಟು. ಹೌದೌದು, ಪ್ರತಿಯೊಂದು ಗೇಮ್ಸ್ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಅರೇಂಜ್ಮೆಂಟ್ ನಾವು ಮಾಡ್ತೇವೆ. ಟೀಮ್ ಮಾಡ್ತೇವೆ, 2 ಟೀಮ್ ಮಾಡಿ ಆ ಟೀಮಿಂದ ನಾವು ಎಲ್ಲ ಟೆಗ್ ಆಫ್ ಅವರ್, ವಾಲಿಬಾಲ್, ಪ್ರತಿಯೊಂದು ಟೀಮ್ ವೈಸ್ ಅಲ್ಲಿ ಮಾಡ್ತೇವೆ. ಮಸ್ತಿ ಗಮ್ಮತ್, ಎಂಜಾಯ್ಮೆಂಟ್, ಒಂದು ದಿನದ ರಿಲ್ಯಾಕ್ಸ್. ಎಲ್ಲರೂ ಯಾವ ವಯಸ್ಸಿನವ್ರು ಬೇಕಾದ್ರೂ ಬರ್ಬೋದು, ಭೇದ ಇಲ್ಲ. ಮತ್ತೆ ಸಂಜೆ 5 ಗಂಟೆಗೆ ಎಕ್ಸಿಟ್ ಆಗ್ತದೆ. 5 ಗಂಟೆಗೆ ಫುಡ್ ಎಲ್ಲ ಹೇಳ್ರಲ್ಲ, ಬೆಳಗ್ಗೆ 9 ಗಂಟೆ ಹಾಗೆ ಸ್ಟಾರ್ಟ್ ಆಗ್ತದೆ. ಯಾವುದೆಲ್ಲ ವೆರೈಟಿ ನಿಮ್ಗೆ ವೆಜ್ ಸಿಗ್ತದೆ, ನಾನ್ ವೆಜ್ ಸಿಗ್ತದೆ. ಈ ಮಳ್ಳಿ ಸುಕ್ಕ, ಕೊಯ್ಯಲ್, ಮತ್ತೆ ಜಾರಿ ಸುಕ್ಕ. ಸೀಸನ್ ಅಲ್ಲ, ಅದು ಪಾರ್ಟಿ ಡಿಮ್ಯಾಂಡ್ ಮೇಲೆ ಇರ್ತದೆ. ನಿಮ್ಗೆ ಯಾವ ವೆರೈಟಿ ಬೇಕು ಅದು ಊರ್ ಕೋಳಿ ಸುಕ್ಕ ಸಿಗ್ತದೆ. ನೀವೇ ಕುಕ್ ಮಾಡುದು? ಇಲ್ಲ, ನಾವೇನಿದ್ರು ಆರ್ಡರ್ ಕೊಟ್ಟು ತರಿಸಿ ಕೊಡ್ತೇವೆ. ಹೌದು, ಇಲ್ಲಿ ಮಾಡುವಷ್ಟು ನಮ್ಗೆ ಟೈಮ್ ಸಿಗುದಿಲ್ಲ. ಟೀ ಮತ್ತೆ ಕಾಫಿ. ಹೌದು, ಯಾಕಂದ್ರೆ ನಮ್ಗೆ ಜಾಸ್ತಿ ಫೋಕಸ್ ಬಂದವ್ರ ಮೇಲೆ ಮಾಡ್ಬೇಕಾಗ್ತದೆ. ಅಡಿಗೆ ಹಿಂದೆ ಹೋಗಿ ಕಷ್ಟ ಆಗ್ತದೆ. ಅದರಿಂದ ಅವ್ರು ಏನು ಆರ್ಡರ್ ಕೊಡ್ತಾರೆ ಅದನ್ನ ತರಿಸಿ ಕೊಡ್ತೇವೆ. ಹೌದು. ಮತ್ತೆ ಕಳೆದ ಬಾರಿ ಅಂದ್ರೆ ನಾವು ಬಂದಾಗ ಇಲ್ಲಿ ನೀರು ಕಡಿಮೆ ಇತ್ತು, ನದಿಯಲ್ಲೆಲ್ಲ ಇಷ್ಟು 1.5-2 ಫೀಟ್ ಇತ್ತೇನ. ಅದನ್ನ ಬೇರೆ ಒಂದು ಬ್ರಿಡ್ಜ್ ಮಾಡಿದ್ದು, ಈ ಡ್ರಮ್, ನೀಲಿ ಡ್ರಮ್, ಅದು ಆಗ ಬೋಟ್ ಎಲ್ಲ ತರ್ಲಿಕ್ಕೆ ಕಷ್ಟ ಆಗ್ತದೆ ಅಂತವಾ, ಅದು ನಡ್ಕೊಂಡು ಬರ್ಬೋದು. ಈಗ ನೀರು ಇಳ್ತಾ ಬರ್ತದೆ. ಈಗ ಡ್ಯಾಮ್ ಹಾಕಿ ಫುಲ್ ಉಂಟು. ಈಗ ನಾವು ಬೋಟ್ ಅಲ್ಲೇ ಕರ್ಕೊಂಡ್ ಬರ್ತೇವೆ. ಈ ನೀರ್ ಕಡಿಮೆ ಆದಾಗ ನಮ್ಗೆ ಬೋಟ್ ಹೋಗುದಿಲ್ಲ, ಕನೆಕ್ಟಿಂಗ್ ಬ್ರಿಡ್ಜ್, ಫ್ಲೋಟಿಂಗ್ ಬ್ರಿಡ್ಜ್ ಅಂತ ಹೇಳ್ತೇವೆ. ಅದನ್ನ ಕನೆಕ್ಟ್ ಮಾಡಿ ಬಿಡ್ತೇವೆ. ಅದರಿಂದ ನಡ್ಕೊಂಡ್ ಬರ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಅದು ಬಾರಿ ಒಂದು ಖುಷಿ ಆಗಿತ್ತು. ಹೌದು, ಇದಂದ್ರೆ ಈಗ ನಾವು ಏನ್ ಮಾಡ್ತೇವೆ, ಜಂಪ್ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಇಟ್ಟಿದ್ದೇವೆ. ಅಲ್ಲಿಂದ ಹೋಗಿ ನೀರಿಗೆ ಹಾರಿದ್ರೆ ಅಲ್ಲಿ 3 ಅಡಿ ಬ್ರಿಡ್ಜ್, ಅದು ಫ್ಲೋಟಿಂಗ್ ಬ್ರಿಡ್ಜ್. ಅದೀಗ ಜಂಪ್ ಮಾಡುವವರಿಗೆ, ಸ್ವಿಮ್ಮಿಂಗ್ ಮಾಡುವವರಿಗೆ, ಡೈ ಹೊಡೆಯವರಿಗೆ ಫ್ಲೋಟಿಂಗ್ ಬ್ರಿಡ್ಜ್. ಸ್ವಿಮ್ಮಿಂಗ್ ಗೊತ್ತಿಲ್ಲ ಕಲಿಸ್ತಾರೆ, ಕಲಿಸ್ತಾರೆ, ನನಗೆ ಕಲಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ನೀರಲ್ಲಿ ಯಾರು ಹೆದರ್ಕೊಳ್ತಾರೆ ಅವರಿಗೆ ನೀರಲ್ಲಿ ಧೈರ್ಯ ಬರುವಾಗೆ ನೀವು ಅದು ಹೇಳೋದೊಂದು ಒಳ್ಳೆ ಇತ್ತು ಸರ್. ಯಾಕಂತ ಹೇಳಿದ್ರೆ ಈಗ ತುಂಬಾ ನಾವ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋಡಿದ್ವಿ ನಾವ್, ಎಂತಂತ ಹೇಳಿದ್ರೆ ನೀರಿಗೆ ಬಿದ್ದೆ ತುಂಬಾ. ಕರೆಕ್ಟ್, ಅಂದ್ರೆ ಗೊತ್ತಿಲ್ಲದೆ ಎಲ್ಲಿಯೂ ನೀರಿಗೆ ಇಳಿಬಾರ್ದು. ಅದಕ್ಕೆ ಅದೇ ಒಂದು ಗೈಡ್ ಲೈನ್ಸ್ ಇರ್ತದೆ, ಅದಕ್ಕೆ ಒಂದು ಸೇಫ್ಟಿ ಇರ್ತದೆ. ಈಗ ಹೆಚ್ಚಿನವ್ರು ನೀರು ನೋಡಿದ್ರೆ ಕೂಡ್ಲೆ ಇಳಿತಾರೆ, ಬಟ್ ನಾವ್ ಇಲ್ಲಿ ಹಾಗೆ ಇಳಿಲಿಕ್ಕೆ ಬಿಡುದಿಲ್ಲ. ಅದೇ ಒಂದು ಸೇಫ್ಟಿ ಅಂತ ವೈಸ್ ಇರ್ತದೆ. ಆ ಸೇಫ್ಟಿಯಲ್ಲಿ ಕಡಿಮೆ ನೀರಿಂದ ಅವರಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಕಲಿಸಿ, ಸ್ವಲ್ಪ ಜಾಸ್ತಿಯಲ್ಲಿ ಹೇಗೆ ಫ್ಲೋಟಿಂಗ್ ಆಗುದನ್ನು ಕಲಿಸಿ ಕೊಟ್ಟ ಮೇಲೆ ಅವ್ರಿಗೆ ಎಷ್ಟೇ ಇದಕ್ಕೆ ಆಳಕ್ಕೆ ಇಳಿದ್ರು ಅವ್ರು ಫ್ಲೋಟ್ ಆಗಿರ್ತಾರೆ. ಒಂದಾಗಿ ಜಾಕೆಟ್ ಇರ್ತದೆ, ಅದು ಮುಳುಗ್ಲಿಕ್ಕೆ ಬಿಡುದಿಲ್ಲ. ಲೈಫ್ ಬಾಯ್ ಇರ್ತದೆ. ಅವಾಗ ಅವ್ರಿಗೆ ಧೈರ್ಯ ಬರ್ತದೆ, ಆ ನೀರಲ್ಲಿ ನಾವು ಹೇಗೆ ಸ್ವಿಮ್ಮಿಂಗ್ ಮಾಡುದು ಅಂತ ತೇಲ್ತಾ ಇರ್ತಾರೆ. ಆಟೋಮೆಟಿಕ್ ಆಗಿ ಈಜ್ಲಿಕ್ಕೆ ಈಸಿ ಆಗ್ತದೆ. ಅಂದ್ರೆ ಸ್ವಿಮ್ಮಿಂಗ್ ಪ್ರತಿಯೊಬ್ಬರು ಕಲಿಬೇಕು. ಕಲಿತಷ್ಟು ಒಳ್ಳೇದು ಫ್ಯೂಚರಿಗೆ. ಪ್ರತಿಯೊಂದು ತುಂಬಾ ಇದ್ದಾರೆ. ಎಕ್ಸರ್ಸೈಸ್ ಒಳ್ಳೆ ಸಿಗ್ತದೆ, ಪ್ರತಿ ಶರೀರ ಮೂವ್ಮೆಂಟ್ ಸಿಗ್ತದೆ, ಒಳ್ಳೆದಾಗ್ತದೆ. ಸ್ಟಮಕ್ ಎಲ್ಲ ಅಡಿಗೆ ಹೋಗ್ತದೆ. ಒಂದು ಸಲ ಮಾಡಿದ್ರೆ ಆಗುದಿಲ್ಲ, ಈಗ ಇದು ಇಷ್ಟು ಚಂದ ಮಾಡಿ ಇಟ್ಕೊಂಡಿರಲ್ಲ, ಇಲ್ಲ ನಿಮ್ಗೆ ಇಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇದ್ರಿ ಇಲ್ಲಿ ಅಂತ ಹೇಳಿದ್ರೆ? ಒಂದೇ ಒಂದು ಕಸ ಎಂತದೂ ಇಲ್ಲ. ಸತ್ಯ ಹೇಳ್ಬೇಕಂತ ಹೇಳಿದ್ರೆ ನಾವ್ ಇಡೀ ಸುತ್ತ ಬಂತಲ್ಲ ಇಲ್ಲೆಲ್ಲ, ಒಂದೇ ಒಂದು ಪ್ಲಾಸ್ಟಿಕ್ ನನ್ ಕಣ್ಣಿಗೆ ಬೀಳ್ಲಿಲ್ಲ. ಸುತ್ತ ಹಸಿರಿತ್ತು ಬಿಟ್ರೆ, ಈಗ ಮಕ್ಕಳೆಲ್ಲ ಬಂದವರು ಒಂದು ಚಾಕ್ಲೇಟ್ ರ್ಯಾಪರ್ ಬಿಸಾಕ್ತರು, ಬಿಸ್ಕಿಟ್ ಪ್ಯಾಕೆಟ್ ಇದ್ದು, ಲೇಸ್ ಎಂತಾದ್ರು ಒಂದ್ ಬಿಸಾಕ್ತರು. ಅದು ಎಂತದೂ ತೋರುದಿಲ್ಲ ನಮ್ಗೆ. ಇದಕ್ಕೆಲ್ಲ ಕಾರಣ ಅದಕ್ಕೆ ಅದು ನಮ್ಮಲ್ಲಿ ಜನ ಹೌಸ್ ಕ್ಲೀನಿಂಗ್ ಜನ ಇದ್ದಾರೆ, ಅವರು ಅದನ್ನ ಕ್ಲೀನ್. ಈಗ ಬಿದ್ರೆ ಅವರಿಗೆ ಹೇಳುದಕ್ಕಿಂತ ನಮ್ಮ ಜನನೇ ಹೆಕ್ಕಿ ಡಸ್ಟ್ಬಿನ್ ಹಾಕಿ ಅದನ್ನ ಹೌದೌದು ಡಸ್ಟ್ಬಿನ್ ಉಂಟು, ಡಿಸ್ಪೋಸ್ ಮಾಡ್ತಾರೆ. ಯಾವುದೇ ಒಂದು ಟಿಶ್ಯೂ ಪೇಪರ್ಸ್ ಬೀಳ್ಲಿಕ್ಕೆ ಬಿಡುದಿಲ್ಲ, ಕ್ಲೀನ್ ಆಗಿ ಇಟ್ಕೊಳ್ತಾರೆ. ಅದು ಫಸ್ಟ್ ನಾವು ಅವರಿಗೆ ಗೈಡ್ ಲೈನ್ಸ್ ಮಾಡಿರ್ತೇವೆ, ಯಾವ ತರ ಕ್ಲೀನಿಂಗ್ ಇರ್ಬೇಕು, ಬಂದವ್ರನ್ನ ಯಾವ ತರ ನಾವು ಮೇಂಟೆನೆನ್ಸ್ ಮಾಡ್ಬೇಕು. ಅವಾಗ ನಾವು ಕ್ಲೀನ್ ಮಾಡಿ ಇಟ್ಟಾಗ ಬಂದವರಿಗೂ ಆ ಕ್ಲೀನ್ ನೋಡಿ ಬಿಸಾಡುವಂತ ಮನ್ಸು ಬರುದಿಲ್ಲ. ಡಸ್ಟ್ಬಿನ್ ಎಲ್ಲಿ ಉಂಟಂತ ಅವರೇ ಹುಡುಕಿ ಹಾಕ್ತಾರೆ, ಅವರ ಬ್ಯಾಗ್ ಅಲ್ಲೇ ಅವ್ರು ಹಾಕಿ ಅವ್ರು ವಾಪಸ್ ತಕೊಂಡು ಹೋಗ್ತಾರೆ. ಅಂದ್ರೆ ನಮ್ಗೆ ಅದೊಂದು ಬಾರಿ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಹೆಚ್ಚಾಗಿ ಕಾಮದ ಈಗ ಎಲ್ಲಿ ಹೋದ್ರು ಕಸದ ರಾಶಿ ಇರುತ್ತೆ. ನಾವಿಲ್ಲಿ ಬೋಟಿಂಗ್ ಹೋದಾಗಳು ಹಂಗೆ ಆ ನೀರು ಒಂದೆಷ್ಟು ಕ್ಲೀನ್ ಇತ್ತು ಅಂತ ಹೇಳಿದ್ರೆ ನಮ್ ಮುಖ ತೋರುತ್ತದೆ, ರಿಫ್ಲೆಕ್ಟ್ ಆಗ್ತದೆ ಎಲ್ಲದು.
ಅಷ್ಟು ಚಂದ ಇತ್ತು. ಒಂಚೂರು ಪೊಲ್ಯೂಷನ್ ಎಂತದೂ ಇಲ್ಲ, ವಾಟರ್ ಪೊಲ್ಯೂಷನ್ ಅನ್ನೋದು ಕಾಮಕ್ಕೆ ಸಿಕ್ಕುದಿಲ್ಲ. ಅದು ತುಂಬಾ ಖುಷಿ ಆಯ್ತು. ಸರ್, ಕೊನೆಯದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಈಗ ಹೇಳುದಂತ ಹೇಳಿದ್ರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರ ಅವರು? ತುಂಬಾ ಸಪೋರ್ಟ್. ಏನ್ ಮಾಡ್ಲಿಕ್ಕಿದ್ರು ಸಪೋರ್ಟ್ ಆಗಿ ಅವರು ಇಲ್ಲಿ ಬಂದ ಇಲ್ಲ ಇಲ್ಲಿ ಅಂದ್ರೆ ಅವರಿಗೆ ಮನೆಯಲ್ಲೇ ಕೆಲಸ ಇರ್ತದೆ, ಮಗ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಬಟ್ ಫುಲ್ ಸಪೋರ್ಟ್, ಏನ್ ಬೇಕು ಅದನ್ನ. ಇಷ್ಟೊತ್ತು ನಮ್ಮ ಒಂದು ಕರಾವಳಿ ಪೀಪಲ್ ಚಾನೆಲ್ ಆಗಿ ನೀವು ಮಾತಾಡೋದಕ್ಕೆ ತುಂಬಾ ಖುಷಿ ಆಯ್ತು ಸರ್. ನಮ್ಗಂತೂ ಇಡೀ ದಿನ ಇಲ್ಲಿ ಸ್ಪೆಂಡ್ ಮಾಡಿದಕ್ಕ ನಮ್ಗಂತೂ ತುಂಬಾ ರಿಲ್ಯಾಕ್ಸ್ ಆಯ್ತು. ಇಷ್ಟು ದಿನ ಇಂತ ಗಜಿಬಿಜಿ ಹಂಗಿಲಿದ್ದವರಿಗೆ, ನಮ್ಗೆ ಕಿರಣ್ ರವರಿಗೊಂದು ತುಂಬಾ ಧನ್ಯವಾದಗಳು. ಅರುಣ ಕಿರಣ ತುಂಬಾನೇ ಖುಷಿ ಆಯ್ತು. ಜೋಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಂದ್ರೆ ನಿಮಗೂ ಇಂಟರ್ವ್ಯೂ ಮಾಡಿದಕ್ಕೆ.